ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಮಿತ್ ಶಾರಿಂದ ಗೌರವ. ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಷ್ಟ್ರಪತಿಗಳಿಗೆ ಮನವಿ. ಮಾಳಿನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಷ್ಟ್ರಪತಿಗಳಿಗೆ ತಹಸೀಲ್ದಾರ್ ರಾಜು ಪಿರಂಗಿರವರ ಮೂಲಕ ಮನವಿ ಸಲ್ಲಿಸಿ ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕರಾದ ಹನುಮಂತ ಸಿಕಾಲ್ ನೇತೃತ್ವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ರಾಜೀನಾಮೆಗೆ ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜೀಶನ್ ಹಾಗೂ ಪಿ ರವಿಕುಮಾರ್ ಅವರು ದೇಶದ ಅತ್ಯಂತ ಗೌರವಿತವಾದ ರಾಜ್ಯಸಭೆಯಲ್ಲಿನ ಸದನದಲ್ಲಿ ಡಿಸೆಂಬರ್ 18ರಂದು ನಡೆದ ಚಳಿಗಾಲದ ಸಂಸತ್ತು ಅಧಿವೇಶನದಲ್ಲಿ ಸಂವಿಧಾನ ಜಾರಿಯಾಗಿ 75ನೇ ವರ್ಷ ಪೂರೈಸಿದ ನಿಮಿತ್ತ 2 ದಿನಗಳ ಕಾಲ ಚರ್ಚೆಯಲ್ಲಿ ಭಾಗವಹಿಸಿದ ದೇಶದ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾಗಿರುವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಅಗೌರವವಾಗಿ ಮಾತನಾಡಿದ್ದಾರೆ. ಇದರಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ನೋವುಂಟಾಗಿದೆ. ದೇಶದಲ್ಲಿನ ಬಹುಸಂಖ್ಯಾತರಾದ ದಲಿತರ ಭಾವನೆಗಳಿಗೆ ತೀರಾ ಧಕ್ಕೆಯಾಗಿದೆ. ಕೂಡಲೇ ಅಮಿತ್ ಶಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಬೇಕು ಎಂದು ಕೇಂದ್ರ ಸರ್ಕಾರವು ಕೂಡಲೇ ಅವರನ್ನ ಗೃಹ ಮಂತ್ರಿ ಸ್ಥಾನದಿಂದ ವಜಾ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮೂಲಕ ಒತ್ತಾಯಿಸಿದರು. ಒಂದು ಫ್ಯಾಷನ್ ಅಂತ ಹೇಳ್ತಾ ಇದ್ದೀರಿ. ಯಾವ ಅಂಬೇಡ್ಕರ್ ಈ ದೇಶದ ಮೂಲ ನಿವಾಸಿಗಳಿಗೆ, ಈ ದೇಶದಲ್ಲಿರುವಂತಹ ತಳ ಸಮುದಾಯಗಳಿಗೆ, ಶೋಷಿತ ವರ್ಗಗಳಿಗೆ ಇವತ್ತು ವಿಮೋಚನೆಯ ದಾರಿಯನ್ನು ತೋರಿಸಿದ್ರು, ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಿರುವಂತಹದ್ದು ಅವರ ಮನಸ್ಥಿತಿಯನ್ನು ತೋರಿಸುತ್ತದೆ. ಆ ಪಕ್ಷದಲ್ಲಿರುವಂತಹ ತಳ ಸಮುದಾಯದ ನಾಯಕರು ಸಹ ಇವತ್ತು ತಮಗೆ ತಾವೇ ಪ್ರಶ್ನೆ ಮಾಡಿಕೊಳ್ಬೇಕಾಗ್ತದೆ. ಅವರು ಯಾವ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಆ ಒಂದು ಪಕ್ಷದಲ್ಲಿ ಇರ್ತಾರೆ ಅಂತೇಳಿ ಅವರೇ ಪ್ರಶ್ನೆ ಮಾಡಿಕೊಂಡು ಇವತ್ತು ಮುಂಬರುವ ದಿನಗಳಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಸಂವಿಧಾನ ಮತ್ತು ಅಂಬೇಡ್ಕರಿನ ಬಗ್ಗೆ ಇರುವಂತ ಒಂದು ಅವರ ಮನಸ್ಥಿತಿ ಏನಿದೆ ಇವತ್ತು ಪದಗಳಿಂದ ಹೊರಗಡೆ ಬಂದಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಅವರು ಕ್ಷಮೆಯಾಚನೆಯನ್ನು ಮಾಡಬೇಕು ಮತ್ತು ಅವರನ್ನು ಏನಾದರೂ ಈ ಬಿಜೆಪಿ ಸರ್ಕಾರ ಸಂವಿಧಾನ ಪರವಾಗಿದೆ ಅಂತ ಹೇಳಿ ಏನಾದರೂ ಹೇಳ್ತಾ ಇದ್ರೆ ಅವರ ನಾಯಕರುಗಳು ದಯವಿಟ್ಟು ಅವರನ್ನು ಆ ಪಕ್ಷದಿಂದ ಹೊರಹಾಕಿ ಆಮೇಲೆ ಆ ಮಾತನಾಡಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಪ್ರಧಾನ ಮಂತ್ರಿಯ ಸ್ಥಾನಕ್ಕೂ ಸಮಾನವಾಗಿರ್ತಕ್ಕಂಥ ಈ ಗೃಹ ಸಚಿವ ಸ್ಥಾನ ಅಮಿತ್ ಶಾ ಅವರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಆ ಒಂದು ಸಂಸತ್ ಭವನದಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದನ್ನು ಮಾನವೀಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಕ್ಕೂಟದಿಂದ ಅದನ್ನು ಮೊದಲನೇದಾಗಿ ನಾವು ಖಂಡಿಸ್ತೇವೆ. ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲ ಅಂತ ಅನ್ನಿಸ್ತದೆ ಅಮಿತ್ ಶಾ ಅವರು. ಯಾಕಂತ ಹೇಳಿದ್ರೆ ಒಂದು ಕಡೆ ಸ್ವರ್ಗ ಅನ್ನುವಂಥದ್ದು ಸಂವಿಧಾನ, ಆ ಸಂವಿಧಾನದ ದಾರಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಿಜವಾದ ಸ್ವರ್ಗದಾತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಮತ್ತೊಂದು ಸ್ವರ್ಗ ನಮಗೆ ಅವಶ್ಯಕತೆ ಇಲ್ಲ. ಅಂಬೇಡ್ಕರ್ ಅವರ ಹೆಸರು ಹೇಳುವಂಥದ್ದು ಫ್ಯಾಷನ್ ಅಂತ ನೀವೇನಾದರೂ ತಿಳ್ಕೊಂಡಿದ್ರೆ ಆ ನಿಮ್ಮ ಫ್ಯಾಸಿಸ್ಟ್ ನೀತಿ ಏನಿದೆಯಲ್ಲ, ಮನುವಾದದ ನೀತಿ ಏನಿದೆಯಲ್ಲ, ಮನುವಾದದ ನುಡಿ ಏನಿದೆಯಲ್ಲ, ಬಹುಶಃ ಆ ನಿಮ್ಮ ನುಡಿ ಮುಂದಿನ ದಿನಮಾನಗಳಲ್ಲಿ ಅದು ಜ್ವಾಲಾಮುಖಿಯಾಗಿ ಸ್ಫೋಟಿಸಿ ನಿಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥದ್ದನ್ನು ಮಾನವೀಯ ಎಲ್ಲ ಪ್ರಗತಿಪರ ದಲಿತ ಪರ ಸಂಘಟನೆಗಳು ಈ ಮೂಲಕ ನಾವು ನಿಮಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ವೇಳೆ ಶಿವರಾಜ್ ಉಮಳಿ ಹೊಸೂರ್ ಹಾಗೂ SM ಶಹನ್ವಾಜ್, ಹನುಮಂತ ಉದ್ಬಾಳ್, ಸುಭಾನ್ ಬೇಗ್, ಕಾಶಿನಾಥ್ ಕುರ್ಡಿ, ಬಸವರಾಜ್ ತಡ್ಕಲ್, ಬಸವರಾಜ್ ಮಂದಕಲ್, ರಮೇಶ್ ಡಿ, ಹನುಮಂತ ಕಪ್ಗಲ್, ನಾಗರಾಜ್ ಹಂಪಾಯನಾಗ್ ಬೆಳಗಿನಪೇಟೆ, ಸುರೇಶ್ ಕಾತರ್ಕಿ, ದತ್ತಾತ್ರೇಯ ಹಿರೇಕೋಟ್ನೇಕಲ್ ವಕೀಲರು, ಈಶಪ್ಪ ಬೈಲ್ಮರ್ಚಡ್, ಮೊಹಮ್ಮದ್ ಬೇಗ್, ಬಸಪ್ಪ ಮದ್ಲಾಪುರ್, ರಮೇಶ್ ನಾಯ್ಕ್, ಯಲ್ಲಪ್ಪ RJ ಕ್ಯಾಂಪ್ ಸೇರಿದಂತೆ ಇನ್ನು ಅನೇಕರು ಪ್ರತಿಭಟನೆ ನಡೆಸಿ ಮನವಿಯಲ್ಲಿ ಒತ್ತಾಯಿಸಿದರು. ಮುನಾರ ಅವರ ಉತ್ಪನ್ನ ಎಂಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ. ಸ್ವಿಟ್ಜರ್ಲ್ಯಾಂಡ್, ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ. ಇದರಲ್ಲಿ DMPP ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ. ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ. ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ. ಮುನಾರ ಅವರ ಎಂಟೆಕ್.